ಕಳೆದ ವರ್ಷ ಸೋಲಿನಿಂದ ಕಂಗೆಟ್ಟು ಹೋಗಿದ್ದ ಕನ್ನಡ ಚಿತ್ರರಂಗಕ್ಕೆ ಬೂಸ್ಟ್ನಂತೆ ಬಂದು ಎನರ್ಜಿ ಕೊಟ್ಟಿದ್ದು ಸೂಪರ್ ಸೋ ಸಿನಿಮಾ. ರಾಜ್ ಬಿ ಶೆಟ್ಟಿ ಹಾಗೂ ಅವರ ಸ್ನೇಹಿತರು ನಿರ್ಮಾಣ ಮಾಡಿದ್ದ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 100 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿತ್ತು. ಈಗ ಇದೇ ಲಕ್ಕಿ ಡೇಟ್ಗೆ ಅಲ್ಲಿನ ಭಾಗದ ಕಥೆಯನ್ನೇ ಒತ್ತು ಬಂದಿರುವ ಮತ್ತೊಂದು ಸಿನಿಮಾ ರಿಲೀಸ್ ಆಗುತ್ತಿದೆ. ಪ್ರಜ್ವಲ್ ದೇವರಾಜ್, ರಾಜ್ ಬಿ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಕರಾವಳಿ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಬಹಳ ದಿನಗಳಿಂದ ರಿಲೀಸ್ಗಾಗಿ ಎದುರು ನೋಡುತ್ತಿದ್ದ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸೂಪರ್ ಸೋ ತೆರೆಕಂಡ ದಿನದಂದೇ ಥಿಯೇಟರ್ಗೆ ಕರಾವಳಿ ಸಿನಿಮಾ ಲಗ್ಗೆ ಇಡುತ್ತಿದೆ. ಈ ಕಾರಣಕ್ಕೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಚರಿತ್ರೆ ಸೃಷ್ಟಿಸಬಹುದೇ ಎಂದು ಈಗಿನಿಂದಲೇ ಲೆಕ್ಕಾಚಾರಗಳನ್ನ ಹಾಕುವುದಕ್ಕೆ ಶುರು ಮಾಡಿದ್ದಾರೆ. ಈ ವರ್ಷವಂತೂ ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಸಿನಿಮಾಗೂ ಬಿಗ್ ಸಕ್ಸಸ್ ಅಂತ ಸಿಕ್ಕಿಲ್ಲ. ಹಾಗಂತ ಸಿನಿಮಾ ರಿಲೀಸ್ ಆಗೋದು ಕಮ್ಮಿಯಾಗಿಲ್ಲ. ಪ್ರತಿ ವಾರ ಒಂದಲ್ಲ ಎರಡು ಸಿನಿಮಾಗಳು ಥಿಯೇಟರ್ಗೆ ಲಗ್ಗೆ ಇಡುತ್ತಲೇ ಇವೆ. ಕಳೆದ ವರ್ಷ ಚಿತ್ರರಂಗದ ಪರಿಸ್ಥಿತಿ ಏನು ಭಿನ್ನವಾಗಿರಲಿಲ್ಲ. ಆ ವೇಳೆ ರಾಜ್ ಬಿ ಶೆಟ್ಟಿ ನಿರ್ಮಿಸಿ ನಟಿಸಿದ್ದ ಸೂಪರ್ ಸೋ ಕನ್ನಡ ಚಿತ್ರರಂಗದ ಗತಿಯನ್ನೇ ಬದಲಿಸಿತು. ಈ ವರ್ಷನೂ ಅದೇ ಪರಿಸ್ಥಿತಿ ಇದೆ. ಸೂಪರ್ ಸೋ ರಿಲೀಸ್ ಆಗಿದ್ದ ದಿನವೇ ಅಂದರೆ ಜುಲೈ 24ರಂದು ಕರಾವಳಿ ಸಿನಿಮಾ ರಿಲೀಸ್ ಆಗುತ್ತಿದೆ. ವಿಶೇಷ ಅಂದರೆ ಈ ಸಿನಿಮಾದಲ್ಲೂ ರಾಜ್ ಬಿ ಶೆಟ್ಟಿ ವಿಶೇಷ ಪಾತ್ರದಲ್ಲಿ ನಟಿಸಿದ್ದಾರೆ. ಅಲ್ಲದೆ ಎರಡು ಸಿನಿಮಾಗಳು ಕರಾವಳಿ ಭಾಗದ ಕಥೆಗಳೇ ಆಗಿವೆ. ಹೀಗಾಗಿ ಎರಡು ಸಿನಿಮಾಗಳಿಗೂ ಸಾಕಷ್ಟು ಸಾಮ್ಯತೆ ಇದೆ. ಈ ಕಾರಣಕ್ಕೆ ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ಅಂತದ್ದೊಂದು ಮ್ಯಾಜಿಕ್ ನಡೆಯುತ್ತಾ ಅಂತ ಸಿನಿಮಾ ಮಂದಿ ಲೆಕ್ಕಾಚಾರ ಹಾಕುತ್ತಿದ್ದಾರೆ. ಅಂದ ಹಾಗೆ ಕರಾವಳಿ ಈಗಾಗಲೇ ಪೋಸ್ಟರ್ ಹಾಗೂ ಟೀಸರ್ ಮೂಲಕ ಗಮನ ಸೆಳೆದಿದೆ. ಪ್ರಜ್ವಲ್ ದೇವರಾಜ್ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಈ ಸಿನಿಮಾ ಜುಲೈ 24ರಂದು ರಾಜ್ಯಾದ್ಯಂತ ರಿಲೀಸ್ ಆಗಲಿದೆ. ಗುರುದತ್ ಗಾಣಿಗ ಈ ಸಿನಿಮಾಗೆ ಆಕ್ಷನ್ ಕಟ್ಟಿ ಹೇಳಿದ್ದು ಸಿನಿಮಾ ಮಂದಿಯ ಕಣ್ಣು ಈ ಸಿನಿಮಾದ ಮೇಲಿದೆ. ಸೂಪರ್ ಸೋ ಹಾಗೆಯೇ ಕರಾವಳಿ ಸಿನಿಮಾ ಕೂಡ ಚಿತ್ರರಂಗಕ್ಕೆ ಗೇಮ್ ಚೇಂಜರ್ ಆಗಬಹುದೇ ಎಂಬ ಲೆಕ್ಕಾಚಾರಗಳು ಶುರುವಾಗಿದೆ. ಕರಾವಳಿ ಸಿನಿಮಾದ ಹೆಸರೇ ಹೇಳುವ ಹಾಗೆ ಆ ಭಾಗದ ಸಂಸ್ಕೃತಿ ಹಾಗೂ ಸೊಗಡು ಈ ಸಿನಿಮಾದಲ್ಲಿದೆ. ಈ ಕಥೆಯಲ್ಲಿ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ನಾಯಕನಾಗಿ ನಟಿಸಿದರೆ ಇವರಿಗೆ ನಾಯಕಿಯಾಗಿ ಸಂಪದ ಇದ್ದಾರೆ. ರಾಜ್ ಬಿ ಶೆಟ್ಟಿ ಅವರನ್ನ ವಿಶೇಷ ಪಾತ್ರದಲ್ಲಿ ನೋಡಬಹುದು. ಹಾಗೆ ಪವರ್ಫುಲ್ ಪಾತ್ರದಲ್ಲಿ ನಟ ಮಿತ್ರ, ರಮೇಶ್ ಇಂದಿರಾ, ಶ್ರೀಧರ್ ಸೇರಿದಂತೆ ಬಿಗ್ ಸ್ಟಾರ್ ಕ್ಯಾಟ್ಸ್ ಈ ಸಿನಿಮಾದಲ್ಲಿದೆ. ಕರಾವಳಿ ಮನುಷ್ಯ ಹಾಗೂ ಪ್ರಾಣಿಯ ಮಧ್ಯೆ ನಡೆಯುವ ಸಂಘರ್ಷದ ಕಥೆಯಾಗಿದೆ. ಪಕ್ಕಾ ಹಳ್ಳಿ ಹಿನ್ನೆಲೆಯಲ್ಲಿ ಮೂಡಿ ಬಂದಿರುವ ಈ ಸಿನಿಮಾಗೆ ಸಚಿನ್ ಬಸೂರ್ ಸಂಗೀತ ನೀಡಿದ್ದಾರೆ. ಮಹೇಶ್ ಬಾಬು, ಪ್ರಿಯಾಂಕಾ ಚೋಪ್ರಾ ಹಾಗೂ ಪೃಥ್ವಿರಾಜ್ ಸುಕುಮಾರ ನಟನೆಯ ವಾರಣಾಸಿ ಸಿನಿಮಾ ಮೇಕಿಂಗ್ ಹಂತದಲ್ಲಿ ಹೈಪ್ ಕ್ರಿಯೇಟ್ ಮಾಡ್ತಿದೆ. 1300 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಸಿನಿಮಾ ನಿರ್ಮಾಣವಾಗ್ತಿದೆ. ರಾಜಮೌಳಿ ಮತ್ತೊಂದು ಕನಸಿನ ಸಿನಿಮಾ ಇದು. ಈಗಾಗಲೇ 50% ಚಿತ್ರೀಕರಣ ಕೂಡ ಮುಕ್ತಾಯವಾಗಿದೆ. ನವೆಂಬರ್ನಲ್ಲಿ ಚಿತ್ರದ ಫಸ್ಟ್ ಲುಕ್ ಮೋಷನ್ ಪೋಸ್ಟರ್ ರಿಲೀಸ್ ಆಗಿತ್ತು. ಅದ್ದೂರಿ ಕಾರ್ಯಕ್ರಮದಲ್ಲಿ ಮಹೇಶ್ ಹಾಗೂ ರಾಜಮೌಳಿ ಸಿನಿಮಾ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಆದರೆ ಟೀಸರ್ ನೋಡಿ ಕಥೆಯನ್ನ ಊಹಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ. ಮುಂದಿನ ವರ್ಷ ಏಪ್ರಿಲ್ 7ಕ್ಕೆ ಸಿನಿಮಾ ತೆರೆಗೆ ಬರಲಿದೆ. ಈಗಿನಿಂದಲೇ ರಾಜಮೌಳಿ ಪ್ರಚಾರ ಆರಂಭಿಸಿದ್ದಾರೆ. ವಾರಣಾಸಿ ಚಿತ್ರದಲ್ಲಿ ರುದ್ರ ಎನ್ನುವ ಬೌಂಟಿ ಹಂಟರ್ ಪಾತ್ರದಲ್ಲಿ ಮಹೇಶ್ ಬಾಬು ನಟಿಸುತ್ತಿದ್ದಾರೆ ಎನ್ನಲಾಗ್ತಿದೆ. ಕಲ್ಕಿ ಸಿನಿಮಾದಲ್ಲಿ ಕೂಡ ಪ್ರಭಾಸ್ ಬೌಂಟಿ ಹಂಟರ್ ಭೈರವ ಆಗಿ ನಟಿಸಿದ್ದರು. ಕೊನೆಗೆ ಆತ ಕರ್ಣನ ಪುನರ್ಜನ್ಮ ಎನ್ನುವಂತೆ ತೋರಿಸಲಾಗಿತ್ತು. ವಾರಣಾಸಿ ಚಿತ್ರದಲ್ಲಿ ತ್ರೇತಾಯುಗದ ಕತೆ ಕೂಡ ಇದೆ. ಶ್ರೀರಾಮನ ಅವತಾರದಲ್ಲಿ ಕೆಲವೊತ್ತು ಮಹೇಶ್ ಬಾಬು ತೆರೆ ಮೇಲೆ ದರ್ಶನ ಕೊಡಲಿದ್ದಾರೆ. ಈ ವಿಚಾರವನ್ನ ಸ್ವತಃ ರಾಜಮೌಳಿ ಬಹಿರಂಗಪಡಿಸಿದ್ದಾರೆ. ಕಲ್ಕಿ ಸಿನಿಮಾದಲ್ಲಿ ಕರ್ಣನ ಪುನರ್ಜನ್ಮದಲ್ಲಿ ಭೈರವನಾಗಿ ಪ್ರಭಾಸ್ ನಟಿಸಿದಂತೆ ವಾರಣಾಸಿ ಸಿನಿಮಾದಲ್ಲಿ ಶ್ರೀರಾಮನ ಪುನರ್ಜನ್ಮದಲ್ಲಿ ರುದ್ರನಾಗಿ ಮಹೇಶ್ ಬಾಬು ನಟಿಸಿದ್ದಾರೆ ಎನ್ನುವ ಸುದ್ದಿ ಶುರುವಾಗಿದೆ. ಹಣಕ್ಕಾಗಿ ಸರ್ಕಾರ ಅಥವಾ ಪೊಲೀಸರಿಗೆ ಸಹಾಯ ಮಾಡುವವನಿಗೆ ಬೌಂಟಿ ಹಂಟರ್ ಎಂದು ಕರೆಯಲಾಗುತ್ತದೆ. ವಾರಣಾಸಿ ಗ್ಲೋಬ್ ಟ್ರಾಟರ್ ಸಿನಿಮಾ, ಟೈಮ್ ಟ್ರಾವೆಲ್ ಸಿನಿಮಾ. ವಾರಣಾಸಿಯ ಬೌಂಟಿ ಹಂಟರ್ ರುದ್ರ ಅದೊಂದು ಕಾರಣಕ್ಕೆ ದೇಶ ವಿದೇಶಗಳಿಗೆ ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ನಡೆಸುವ ಜರ್ನಿ ಕತೆ ಈ ಸಿನಿಮಾದಲ್ಲಿದೆ. ಮಂದಾಕಿನಿಯಾಗಿ ಪ್ರಿಯಾಂಕಾ ಚೋಪ್ರಾ ನಟಿಸಿದ್ದಾರೆ. ಖಡಕ್ ವಿಲನ್ ಕುಂಭ ಪಾತ್ರದಲ್ಲಿ ಪೃಥ್ವಿರಾಜ್ ಸುಕುಮಾರನ್ ನಟಿಸುತ್ತಿದ್ದಾರೆ. 1000 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಸಿನಿಮಾ ನಿರ್ಮಾಣವಾಗ್ತಿದೆ. ರಾಜಮೌಳಿ ಹಿಂದಿನ ಸಿನಿಮಾಗಳಿಗೆ ಕೆಲಸ ಮಾಡುತ್ತಿದ್ದ ಬಹುತೇಕ ತಂಡ ವಾರಣಾಸಿ ಚಿತ್ರಕ್ಕೂ ಜೊತೆಯಾಗಿದ್ದಾರೆ. ಸದ್ಯ ರಾಜಮೌಳಿ ಸಂದರ್ಶನದಲ್ಲಿ ಸಿನಿಮಾದ ಕತೆ, ಜಾನರ್, ಕಾಲಾವಧಿ ಎಲ್ಲದರ ಬಗ್ಗೆ ಮಾತನಾಡಿದ್ದಾರೆ. ಈ ಚಿತ್ರವನ್ನ 2 ಭಾಗಗಳಾಗಿ ತೆರೆಗೆ ತರಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜಮೌಳಿ ಮೊದಲಿನಿಂದ ಇದು ಗ್ಲೋಬ್ ಟ್ರಾಟರ್ ಸಿನಿಮಾ ಎಂದು ಹೇಳ್ತಾ ಬರ್ತಿದ್ದಾರೆ. ಟೀಸರ್ ನೋಡಿ ಕೆಲವರು ಸೈನ್ಸ್ ಫಿಕ್ಷನ್ ಸಿನಿಮಾ ಎಂದುಕೊಂಡಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಇದು ಫ್ಯಾಂಟಸಿ ಪೌರಾಣಿಕ ಚಿತ್ರ ಎಂದು ತಿಳಿಸಿದ್ದಾರೆ. ಹೆಚ್ಚು ಕಮ್ಮಿ 3 ಗಂಟೆ ಕಾಲಾವಧಿ ಸಿನಿಮಾ ಇದು ಎಂದು ರಾಜಮೌಳಿ ಹೇಳಿದ್ದಾರೆ. ಚಿತ್ರದಲ್ಲಿ 25 ನಿಮಿಷಗಳ ಕಾಲ ರಾಮಾಯಣದ ಸನ್ನಿವೇಶಗಳು ಇರಲಿವೆ ಎಂದು ರಾಜಮೌಳಿ ಹೇಳಿದ್ದಾರೆ. ವರ್ಷಕ್ಕೂ ಮುನ್ನ ರಾಜಮೌಳಿ ವಾರಣಾಸಿ ಸಿನಿಮಾ ಪ್ರಚಾರ ಆರಂಭಿಸಿದ್ದಾರೆ. ಈ ಬಾರಿ ಹಾಲಿವುಡ್ ಪ್ರೇಕ್ಷಕರನ್ನ ಗಮನದಲ್ಲಿಟ್ಟುಕೊಂಡು ಸಿನಿಮಾ ಮಾಡಲಾಗ್ತಿದೆ. ಐಮ್ಯಾಕ್ಸ್ ಸ್ಕ್ರೀನ್ಗಳಿಗಾಗಿ ಚಿತ್ರವನ್ನ ಕಟ್ಟಿಕೊಡುತ್ತಿರುವುದಾಗಿ ಹೇಳಲಾಗ್ತಿದೆ. ಈ ಸಿನಿಮಾ ಮುಗಿಯುವವರೆಗೂ ಬೇರೆ ಸಿನಿಮಾಗಳಲ್ಲಿ ನಟಿಸದಿರಲು ಮಹೇಶ್ ಬಾಬು ನಿರ್ಧರಿಸಿದ್ದಾರೆ. ಬಹಳ ತಯಾರಿ ನಡೆಸಿ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ಶ್ರೀರಾಮನಾಗಿ ತೆರೆ ಮೇಲೆ ಮಹೇಶ್ ಬಾಬು ಅವರನ್ನು ನೋಡಲು ಅಭಿಮಾನಿಗಳು ಕಾತುರರಾಗಿದ್ದಾರೆ.
ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.